ಹೊಸ ಆಧಾರ್ ಕಾರ್ಡ್ ಬರ್ತಾ ಇದೆ. ಪ್ರಜೆಗಳ ಸುರಕ್ಷತೆಯ ದೃಷ್ಟಿಯಿಂದ ಹೊಸ ವಿನ್ಯಾಸದಲ್ಲಿ ಆಧಾರ್ ಕಾರ್ಡ್ ನಮ್ಮ ಮುಂದೆ ಬರ್ತಾ ಇದೆ. 2026ರ ಮೇ ತಿಂಗಳ ಮಾಹಿತಿಯ ಪ್ರಕಾರ ಆಧಾರ್ ಕಾರ್ಡ್ನಲ್ಲಿ ಪ್ರಮುಖ ಬದಲಾವಣೆಗಳನ್ನು ಜಾರಿಯಾಗ್ತಾ ಇದ್ದು, ಭದ್ರತೆಯ ದೃಷ್ಟಿಯಿಂದ ಹೊಸ ವಿನ್ಯಾಸದ ಕಾರ್ಡ್ಗಳನ್ನು ಪರಿಚಯಿಸಲಾಗ್ತಾ ಇದೆ. UIDAI ಆಧಾರ್ ಕಾರ್ಡ್ನ ವಿನ್ಯಾಸವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾ ಇದೆ. ಹೊಸ ಕಾರ್ಡ್ನಲ್ಲಿ ವ್ಯಕ್ತಿಯ ಫೋಟೋ ಮತ್ತು ಸುರಕ್ಷಿತ QR ಕೋಡ್ ಮಾತ್ರ ಇರುತ್ತೆ. ಹೊಸ ಕಾರ್ಡ್ನ ಮುಂಭಾಗದಲ್ಲಿ ಹೆಸರು, ವಿಳಾಸ, ಜನ್ಮ ದಿನಾಂಕ ಅಥವಾ ಆಧಾರ್ ಸಂಖ್ಯೆಯಂತಹ ಸೂಕ್ಷ್ಮ ಮಾಹಿತಿ ಇರೋದಿಲ್ಲ. ಈ ಎಲ್ಲಾ ವಿವರಗಳು ಎನ್ಕ್ರಿಪ್ಟ್ ಮಾಡಿದಂತಹ QR ಕೋಡ್ನಲ್ಲಿ ಇರುತ್ತೆ. ಈ QR ಕೋಡ್ ಅನ್ನ ಕೇವಲ ಅಧಿಕೃತ ಸ್ಕ್ಯಾನರ್ಗಳು, UIDAI ಅಪ್ಲಿಕೇಶನ್ಗಳು ಅಥವಾ ಗೊತ್ತುಪಡಿಸಿದಂತಹ ಪರಿಶೀಲನಾ ಸಾಧನಗಳ ಮೂಲಕ ಮಾತ್ರ ಓದಬಹುದಾಗಿರುತ್ತೆ. ಮೊದಲ ಆಧಾರ್ ಕಾರ್ಡ್ನಲ್ಲಿ ನಮ್ಮ ಎಲ್ಲ ಪರ್ಸನಲ್ ಡೀಟೇಲ್ಸ್ ಕಣ್ಮುಂದೆ ಸಿಗ್ತಾ ಇತ್ತು. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಇನ್ಮುಂದೆ QR ಕೋಡ್ ಬಳಸಿ ಮಾತ್ರ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ಪಡೆಯಬಹುದಾಗಿದೆ. ನೋಡಿ, ನಮ್ಮ ಟೆಕ್ನಾಲಜಿ ಮುಂದುವರೆದಷ್ಟು ನಾವು ಬಳಕೆ ಮಾಡುವಂತಹ ಪ್ರತಿಯೊಂದು ವಿಧಾನವೂ ಕೂಡ ಬದಲಾಗ್ತಾ ಇದೆ. ಮೊದಲು ಇದ್ದ ಆಧಾರ್ ಕಾರ್ಡ್ ಇಂದ ಎಲ್ಲಾ ಮಾಹಿತಿಗಳು ಸೋರಿಕೆ ಆಗ್ತಾ ಇತ್ತು. ಆದ್ರೆ ಈಗ ಹೊಸ ರೂಲ್ಸ್ ಮಾಡಿರೋದು ನಮ್ಮ ವಿಳಾಸ, ಡೇಟ್ ಆಫ್ ಬರ್ತ್ ಇರಬಹುದು, ಆಧಾರ್ ನಂಬರ್ ಸೋರಿಕೆ ಆಗದಂತೆ ಕ್ರಮವನ್ನ ಕೈಗೊಳ್ತಾ ಇರೋದಂತೂ ಸ್ವಾಗತಾರ್ಹ. ಏನ್ ಹೇಳ್ತೀರಾ? ಕಮೆಂಟ್ ಮಾಡಿ.